ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನ್ಯಾ ರಾಶಿಯವರ ಮೇ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಸೊ ಕನ್ಯಾ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕಮಿಟ್ ಆಗಿದ್ದರೆ, ಅವರು ಮೀನ, ಸಿಂಹ, ಮೇಷ, ಕುಂಭ, ಧನು ರಾಶಿ ಅಥವಾ ಮಕರ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಖಂಡಿತವಾಗ್ಲೂ ಯಾವುದೇ ರಾಶಿಯವ್ರು ಕೂಡ ಫ್ಯೂಚರಲ್ಲಿ ನಿಮ್ಮ ಲೈಫಲ್ಲಿ ಬರ್ಬೋದು. ಕೆಲವೊಮ್ಮೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಕನ್ಯಾ ರಾಶಿಯವರಿಗೆ ನಾನು ಮೇ ಮಂತಲ್ಲಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 2 ಆಫ್ ವಾಂಡ್ಸ್ ಬಂದಿದೆ. ಸೊ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಕೆಲವೊಮ್ಮೆ ಸಜೆಷನ್ ಅಂತ ತೊಗೊಳ್ಳಿ. ಯಾವುದೇ ಒಂದು ಟ್ರಿಕ್ಕಿ ಸಿಚುವೇಷನ್ನಲ್ಲಿದ್ದರೆ ಖಂಡಿತವಾಗ್ಲೂ ಯಾರಿಗಾದರೂ ಹೆಲ್ಪ್ ಕೇಳಿ. ಸೊ ಹೆಲ್ಪ್ ಕೇಳೋವಂಥ ಚಾನ್ಸಸ್ ಇದೆ. ನೀವು ಹೆಲ್ಪ್ ಮಾಡೋ ಪೊಸಿಷನ್ನಲ್ಲಿದ್ದರೆ, ಯಾರಿಗಾದರೂ ಹೆಲ್ಪ್ ಬೇಕಾಗಿದ್ದರೆ ಖಂಡಿತ ಹೆಲ್ಪ್ ಮಾಡಿ ಮೇ ಮಂತಲ್ಲಿ. ಸೊ ಇದು ಪೇ ಆಫ್ ಆಗುತ್ತೆ. ನೀವು ಯಾರಿಗಾದರೂ ಹೆಲ್ಪ್ ಮಾಡಿದರೆ ಅದು ವೇಸ್ಟಾಗಿ ಹಾಗೆ ಹೋಗೋದಿಲ್ಲ. ಮುಂದೆ ಫ್ಯೂಚರಲ್ಲಿ ನಿಮ್ಗೆ ಯಾರಿಂದನೂ ಹೆಲ್ಪ್ ಸಿಗುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೆಲ್ತಿ ಕಾಂಪಿಟೇಷನ್ ಇದೆ ಇಬ್ಬರ ನಡುವೆ. ಸೊ ಹೇಳ್ತಾರಲ್ಲ, ಹೆಲ್ತಿ ಈಗೋ ಕಾಂಪಿಟೇಷನ್ ಥರ ಅದು. ಮೇ ಬಿ ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ, ಮೇ ಬಿ ಅದರ್ ಪರ್ಸನ್ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಯಾವುದೋ ವಿಷಯಕ್ಕೆ. ಮೇ ಬಿ ನಿಮ್ಮ ವರ್ಕ್ ಪ್ಲೇಸಲ್ಲಿ ಸೊ ನೀವು ಕ್ರಶ್ ಇದೆ, ನಿಮ್ಮದು ಸ್ಟೂಡೆಂಟ್ಸ್ ಇದ್ದೀರಾ, ಮೇ ಬಿ ಏನೋ ಒಂದು ಹೆಲ್ತಿ ಕಾಂಪಿಟೇಷನ್ ಇದೆ. ಸೆಕೆಂಡ್ ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಯಾರೋ ನಿಮಗೆ ವೇಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಮೇ ಬಿ ನಿಮಗೆ ವೇಟ್ ಮಾಡೋ ಪೇಷನ್ಸ್ ಇಲ್ಲ. ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಮನೇಲಿ ಹುಡುಗ ನೋಡಿದ್ದಾರೆ, ಹುಡುಗಿ ನೋಡಿದ್ದಾರೆ. ಸೊ ಯಾವುದಾದ್ರೂ ಒಂದು ಡಿಸಿಷನಿಗೆ ಬಾ ಅಂತ ಕನ್ಯಾ ರಾಶಿಯವರು ನೀವು ಅದರ್ ಪರ್ಸನ್ಗೆ ಹೇಳ್ತಾ ಇದ್ದೀರಾ. ಮೇ ಬಿ ನೀವು ಅದರ್ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ, ಬಟ್ ನೀವು ವೇಟ್ ಅಂತ ಇದ್ದೀರಾ. ಸೊ ಹೇಳ್ತಾ ಇದ್ದೀರಾ, ಬಟ್ ಅವರು ಕೂಡ ಕೆಲವ್ರಿಗೆ ಅದರ್ ಪರ್ಸನ್ ವೇಟ್ ಮಾಡು ಅಂತ ಹೇಳ್ತಿರ್ಬೋದು. ಸೊ ರಶಲ್ಲಿದ್ದೀರಾ, ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗಿರ್ಬೋದು ಕೆಲವರಿಗೆ. ಸೊ ಕೆಲವರಿಗೆ ಆಗ್ತಾಯಿಲ್ಲ, ಅವ್ರ ವರ್ಕ್ ಲೈಫಲ್ಲಿ ಬ್ಯುಸಿಯಲ್ಲಿ ಅವ್ರ ಮನೆಯಲ್ಲಿ ಒಪ್ಸೋಕ್ಕಾಗಿಲ್ಲ. ಸೊ ಆ ಥರ ಒಂದು ಟ್ರಿಕ್ಕಿ ಸಿಚುವೇಷನಲ್ಲಿ ಮೇ ತಿಂಗಳಲ್ಲಿ ನೀವು ಇರ್ತೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಏನೇ ಸಿಚುವೇಶನ್ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಓಪನ್ ಅಪ್ ಆಗಿ ಮಾತಾಡಿ, ಸೊ ಫ್ಯಾಮ್ಲಿ ಜೊತೆ ಅಂತ ನಾನು ಹೇಳ್ತೀನಿ. ಥರ್ಡ್ ನನಗೆ 8 ಆಫ್ ಸೋರ್ಡ್ಸ್ ಬಂದಿದೆ. ತುಂಬ ಭಯದಲ್ಲಿದ್ದೀರಾ, ನಿಮ್ಮನ್ನು ಕಳ್ಕೊಳ್ತೀನಿ ಅಂತ ಅವ್ರಿಗೆ ಭಯ ಇದೆ ಅದರ್ ಪರ್ಸನ್ಗೆ. ಕನ್ಯಾ ರಾಶಿಯವ್ರಿಗೆ ನಿಮಗೂ ಕೂಡ ಈ ಭಯ ಇರ್ಬೋದು, ಅದರ್ ಪರ್ಸನ್ನ ನೀವು ಕಳ್ಕೊಳ್ತೀರಾ ಅಂತ. ತುಂಬ ಸಜೆಷನ್ಸ್ನ ಅಡ್ವೈಸ್ನ ಮಾಡ್ತೀರಾ ಕನ್ಯಾ ರಾಶಿಯವ್ರು. ನೀವು ಅದರ್ ಪರ್ಸನಿಗೆ ಮಾಡ್ತಿರೋ, ಅದರ್ ಪರ್ಸನ್ ನಿಮಗೆ ಮಾಡ್ತಾರೋ. ಸೊ ಆ ಥರ ಒಂದು ಸಿಚುವೇಶನ್ ಕೂಡ ನಂಗೆ ಕಾಣ್ತಾ ಇದೆ. ಫೋರ್ತ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. ತುಂಬ ಬರ್ಡನ್ ಇದೆ, ಆಗಲೇ ಹೇಳಿದೆ. ಸಿಚುವೇಶನ್ ತುಂಬ ಹೈ ರಿಸ್ಕಲ್ಲಿದೆ, ಡೂ ಆರ್ ಡೈ ಥರ. ಸೊ ಕಳ್ಕೊಳ್ಬೋದು ಪರ್ಸನ್ನ, ಅಥವಾ ಕೊನೆವರೆಗೂ ಪಡ್ಕೊಳ್ಳೋ ಅಂಥ ಅವಕಾಶ ಕೂಡ ಇದೆ. ಸೊ ಸ್ಟೆಪ್ ಆನ್ ಆಗಿ ಈಗ ನೀವು ಮಾತಾಡ್ತಿಲ್ಲ ಅಂದರೆ ಕಡೆವರೆಗೂ ಆ ವಿಷಯಕ್ಕೆ ನೀವು ಕೊರಗೋ ಅಂಥ ಚಾನ್ಸಸ್ ಇದೆ. ಸೊ ಅವ್ರಿಗೂ ಗೊತ್ತಿಲ್ಲ ಏನು ಮಾಡಬೇಕು ಈ ಸಿಚುವೇಷನ್ನಲ್ಲಿ ಅಂತ, ನಿಮಗೂ ಅರ್ಥ ಆಗ್ತಾ ಇಲ್ಲ ಕೆಲವರಿಗೆ ಮಾತ್ರ. ಫಿಫ್ತ್ ನನಗೆ 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಸ್ಕೇರ್ಡ್ ಎನರ್ಜಿ ಇದೆ, ಈಗಲೂ ಭಯದಲ್ಲಿದ್ದೀರಾ ಕೆಲವ್ರಿಗೆ ಮಿಸ್ ಆಪರ್ಚುನಿಟಿ ಅಂತೂ ಖಂಡಿತ ಈಗಾಗಲೇ ಆಗಿದೆ. ಇವಾಗ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದಾರೆ, ನಾನು ಆವಾಗಲೇ ಒಂದು ಸ್ಟೆಪ್ ಮುಂದೆ ಹೋಗಿಲ್ಲ ಅಂತ. ಸೊ ಆ ಥರ ಸಿಚುವೇಶನ್ ಇನ್ನೂ ಕೆಲವರಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಿದೆ, ಸೊ ಸ್ಟೆಪ್ನ ತೊಗೊಳ್ಳಿ ಅಂತ. 6 ನನಗೆ 9 ಆಫ್ ಕಪ್ಸ್ ಬಂದಿದೆ. ಖಂಡಿತವಾಗ್ಲೂ ಕೆಲವ್ರಿಗೆ ಯಾರೋ ಅಪ್ರೋಚ್ ಮಾಡಿದ್ದಾರೆ. ಸೊ ಕನ್ಫ್ಯೂಷನ್ಸ್ ಇದೆ, ಅವ್ರನ್ನ ಒಪ್ಕೊಳ್ಳ ಬೇಡವಾ ಅಂತ. ತುಂಬ ಒಳ್ಳೆ ವ್ಯಕ್ತಿ ಇದ್ದಾರೆ. ಸೊ ವಿಶ್ ಕಮ್ ಟ್ರೂ ಅಂತ ಹೇಳ್ತೀನಿ, ಆ ಥರ ಇರೋ ವ್ಯಕ್ತಿ. 9 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವೇನು ಅಂದ್ಕೊಂಡಿದ್ದೀರಾ ಕೆಲವರಿಗೆ ಖಂಡಿತ ಅದು ಸಿಗುತ್ತೆ, ಬಟ್ ಪ್ರಯತ್ನ ಪಡಬೇಕು ನೀವು ಅಂತ ನನಗನ್ಸುತ್ತೆ. 7th ನನಗೆ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಕೆಲವ್ರಿಗೆ ತುಂಬ ಟಾಕ್ಸಿಕ್ ಎನರ್ಜಿ ಇದೆ. ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಆದರೆ ತುಂಬ ಸರ್ವ್ ಮಾಡೋ ರಿಲೇಷನ್ಶಿಪ್ ಅಲ್ಲ, ತುಂಬ ಫೈಟ್ಸ್ ಇವೆ, ಮನಸ್ತಾಪ ಇವೆ. ನಿಮಗೆ ನೀವೇ ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ ಆ ರಿಲೇಷನ್ಶಿಪ್ಪಲ್ಲಿ. ಯಾರೋ ನಿಮಗೆ ಮೋಸ ಮಾಡ್ತಿದ್ದಾರೆ, ನಿಮಗೆ ಗೊತ್ತಿಲ್ಲ ಅದು. ಸೊ ನೀವು ಯಾರಿಗಾದ್ರೂ ಮಾಡ್ತಿರ್ಬೋದು. ಸೊ ಅದರಿಂದ ಹೊರಗಡೆ ಬನ್ನಿ ಅಂತ ನಾನು ಹೇಳ್ತೀನಿ. 8th ನನಗೆ 6 ಆಫ್ ಕಪ್ಸ್ ಬಂದಿದೆ. ನಿಮಗೆ ಗೊತ್ತಿಲ್ಲ ಅದರ್ ಪರ್ಸನ್ ಮೇಲೆ ನಿಮ್ಗೆ ಕ್ರಶ್ ಆಗಿದೆ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ. ಮೇ ಬಿ ಅದರ್ ಪರ್ಸನ್ ನಿಮ್ಮ ಮೇಲೆ ಕ್ರಶ್ ಆಗಿದೆ, ನಿಮ್ಮ ಮೈಂಡಲ್ಲಿ ಏನಿದೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಸೊ ಯಾರನ್ನೋ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಕನ್ಯಾ ರಾಶಿಯವರು. ಮೇ ಬಿ ಅದರ್ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರ್ಬೋದು. ಸೆಲೆಬ್ರೇಷನ್ ಇದೆ ಕೆಲವ್ರಿಗೆ, ಹ್ಯಾಪಿ ಸಮಥಿಂಗ್. ನೀವು ಅದನ್ನು ಅಪ್ರೋಚ್ ಮಾಡಿದರೆ ಖಂಡಿತ ಸೆಲೆಬ್ರೇಷನ್ ಇದೆ ನಿಮ್ಮ ಫೀಲಿಂಗ್ಸ. ಮೇ ಬಿ ಅದರ್ ಪರ್ಸನ್ ಕ್ರಾಸ್ ವಾಚರ್ಸ್ ಯಾರಾದರೂ ನೋಡ್ತಾ ಇದ್ರಿ
ಕನ್ಯಾ ರಾಶಿಯವ್ರಿಗೆ ನೀವು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮಾಡಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಕೆಲವ್ರಿಗೆ ಖಂಡಿತ ಟಾಕ್ಸಿಕ್ ಎನರ್ಜಿ ಇರೋದ್ರಿಂದ ಭಯದಲ್ಲಿರೋ ಬದಲು ಸೊ ಯಾವುದಾದ್ರೂ ಒಂದು ಡಿಸಿಷನ್ನ ತೊಗೊಳ್ಳಿ, ಅದರಿಂದ ಹೊರಗಡೆ ಬನ್ನಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಮೇ ಬಿ ಕೆಲವ್ರಿಗೆ ಅದೇ ಇಷ್ಟ ಇದ್ದರೆ ಅಲ್ಲಿ ಇರ್ಬೋದು. ಸೊ ಮೇ ಬಿ ಇದನ್ನು ನೀವು ನಿಮ್ಮ ವೇಯಲ್ಲಿ ತೊಗೊಳ್ಳಿ, ನಾನು ಹೇಳ್ತಾ ಇದ್ದೀನಿ ಅಂತ ತೊಗೊಳ್ಬೇಡಿ ಅಂತ ನಾನು ಹೇಳ್ತೀನಿ. ಸೊ ಕಾರ್ಡ್ಸ್ ಹೇಳ್ತಾ ಇರೋದು. ಫ್ರೆಂಡ್ಸ್, ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನಿಮಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.